ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ಅವರಿಗೆ ಸಂಬಂಧಪಟ್ಟದ್ದು. ಇವರಿಬ್ಬರು ಬಹಳ ದಿನಗಳಿಂದ ಪ್ರೀತಿ ಮಾಡ್ತಾ ಇದ್ರು. ಅದಾದ ನಂತರ ಎಂಗೇಜ್ಮೆಂಟ್ ಆಗಿದ್ದಾರೆ ಅನ್ನೋ ಸುದ್ದಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ. ಈಗ ಮಾಜಿ ಪ್ರೇಯಸಿಯ ನಿಶ್ಚಿತಾರ್ಥದ ದಿನಾನೇ ಪುರಸ್ಕಾರ ಯಾರಿಗೆ? ನಮ್ಮ ರಕ್ಷಿತ್ ಶೆಟ್ಟರ್ಗೆ. ಸಿನಿರಂಗದ ಮಾಜಿ ಜೋಡಿಗಳ ಹೊಸ ಹೆಜ್ಜೆ, ಹೊಸ ಉತ್ಸಾಹ. ರಶ್ಮಿಕಾ ಎಂಗೇಜ್ಮೆಂಟ್ ಆಗಿದ್ದಾರೆ, ಇತ್ತ ರಕ್ಷಿತ್ ಶೆಟ್ಟಿ ಅವರಿಗೆ ಪುರಸ್ಕಾರ. ಸಿನಿರಂಗದ ಮಾಜಿ ಜೋಡಿಗಳ ಹೊಸ ಹೆಜ್ಜೆ, ಹೊಸ ಉತ್ಸಾಹ. ಅತ್ಯುತ್ತಮ ನಟ ರಕ್ಷಿತ್ ಶೆಟ್ಟಿ ಕೈ ಹಿಡಿದ ಚಾರ್ಲಿ. ರಶ್ಮಿಕಾಗೆ ಎಂಗೇಜ್ಮೆಂಟ್ ಆಗಿದೆ. ಮಾಜಿ ಪ್ರಿಯಕರನಿಗೆ ಪ್ರಶಸ್ತಿ ಲಭಿಸಿದೆ. ಮಾಜಿ ಪ್ರೇಯಸಿಯ ನಿಶ್ಚಿತಾರ್ಥ ದಿನವೇ ಪುರಸ್ಕಾರ. ಸಿನಿರಂಗದ ಮಾಜಿ ಜೋಡಿಗಳ ಹೊಸ ಹೆಜ್ಜೆ, ಹೊಸ ಉತ್ಸಾಹ ಇದು. ಅತ್ಯುತ್ತಮ ನಟ ರಕ್ಷಿತ್ ಶೆಟ್ಟಿ ಕೈ ಹಿಡಿದಿದೆ ಚಾರ್ಲಿ ಸಿನಿಮಾ. ರಶ್ಮಿಕಾಗೆ ಎಂಗೇಜ್ಮೆಂಟ್ ಅದೇ ದಿನ. ಮಾಜಿ ಪ್ರಿಯಕರನಿಗೆ ಪ್ರಶಸ್ತಿ ಕೂಡ ಘೋಷಣೆಯಾಗಿದೆ. ಅತ್ಯುತ್ತಮ ನಟ ರಕ್ಷಿತ್ ಶೆಟ್ಟಿ ಪ್ರಶಸ್ತಿ ಲಭಿಸಿರೋದು. ಒಂದ್ ಕಡೆ ನೋಡಿ, ಮೊದಲು ಕಿರಿಕ್ ಪಾರ್ಟಿ ಸಿನಿಮಾದಲ್ಲಿ ರಕ್ಷಿತ್ ಶೆಟ್ಟಿ ಅವರ ಜೊತೆಗೂಡಿ ಅಭಿನಯಿಸಿರ್ತಾರೆ ರಶ್ಮಿಕಾ ಮಂದಣ್ಣ. ಅದಾದ ನಂತರ ಅವರ ಸಿನಿ ಜರ್ನಿ ಬೇರೆ ಲೆವೆಲ್ಗೆ ಹೋಗುತ್ತೆ. ಬಟ್ ಸಿನಿಮಾ ಆದ ನಂತರ ಅವರಿಬ್ಬರು ಎಂಗೇಜ್ಮೆಂಟ್ ಕೂಡ ಆಗಿರ್ತಾರೆ, ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಅವರು. ಮತ್ತೆ ಅವರದ್ದೇ ಆದಂಥ ವೈಯಕ್ತಿಕ ಕಾರಣಗಳಿಂದ ಅವರಿಬ್ಬರು ದೂರ ಆಗ್ತಾರೆ. ಸೊ ಅದಾದ ನಂತರ ತೆಲುಗು, ತಮಿಳು, ಅದಾದ ನಂತರ ಬಾಲಿವುಡ್, ಈ ಎಲ್ಲ ಸಿನಿಮಾಗಳಲ್ಲೂ ಕೂಡ, ಎಲ್ಲ ಚಿತ್ರರಂಗಗಳಲ್ಲೂ ಕೂಡ ಸಿಕ್ಕಾಪಟ್ಟೆ ಮಿಂಚೋದಕ್ಕೆ ಶುರು ಮಾಡ್ತಾರೆ ರಶ್ಮಿಕಾ ಮಂದಣ್ಣ ಅವರು. ಅದಾದ ನಂತರ ಈಗ ನ್ಯಾಷನಲ್ ಕ್ರಶ್ ಆಗಿದ್ದಾರೆ. ಜೊತೆಗೆ ಯಾವಾಗ ಅವರು ಟಾಲಿವುಡ್ ಕಾಲಿಡ್ತಾರೋ ಅಲ್ಲಿ ವಿಜಯ್ ಅವರ ಜೊತೆಗೆ ಮೊದಲ ಸಿನಿಮಾ ಮಾಡ್ತಾರೆ, ಗೀತಾ ಗೋವಿಂದಂ. ಅಲ್ಲಿಂದ ಅವರು ಪ್ರೀತಿ ಮಾಡೋದಕ್ಕೆ ಆರಂಭ ಮಾಡ್ತಾರೆ, ಪರಸ್ಪರ ಪ್ರೀತಿಸ್ತಾ ಇದ್ರು ಅನ್ನೋ ಒಂದು ಚರ್ಚೆ ಕೂಡ ಸಿಕ್ಕಾಪಟ್ಟೆ ಇತ್ತು. ಅದಾದ ನಂತರ ಮೇ ಬಿ ಅವರು ಈಗ ಎಂಗೇಜ್ಮೆಂಟ್ ಆಗ್ಬೋದು, ಆಗ ಎಂಗೇಜ್ಮೆಂಟ್ ಮಾಡ್ಕೊಳ್ಬಹುದು, ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ತಾರೆ ಅಂತೆಲ್ಲ ಅನ್ಕೊಳ್ಳಾಗಿತ್ತು. ಬಟ್ ಈಗ ಬರ್ತಾ ಇರುವಂಥ ಸುದ್ದಿ ಪ್ರಕಾರ ಅವರಿಬ್ರು ಎಂಗೇಜ್ಮೆಂಟ್ ಆಗಿದ್ದಾರೆ ನ್ಯೂಯಾರ್ಕ್ನಲ್ಲಿ. ಬಟ್ ಗುಟ್ಟಾಗಿ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ, ಈ ರೀತಿಯಾದಂಥ ಚರ್ಚೆ ಆಗ್ತಾ ಇದೆ. ಬಟ್ ಇದುವರೆಗೂ ಏನಾದರೂ ಅವರು ಕ್ಲಾರಿಟಿ ಕೊಟ್ಟಿದ್ದಾರಾ ಇದ್ರ ಬಗ್ಗೆ? ಇಲ್ಲ. ಬಟ್ ಎಂಗೇಜ್ಮೆಂಟ್ ಆಗಿರೋ ಸುದ್ದಿ ಅಂತೂ ಸತ್ಯ ಅಂತಾನೆ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಮತ್ತೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ರಶ್ಮಿಕಾ ಅವರ ಮಾಜಿ ಪ್ರಿಯಕರ ಯಾರು? ರಕ್ಷಿತ್ ಶೆಟ್ಟಿ. ಒಂದು ಕಡೆ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿದೆ, ಮತ್ತೊಂದು ಕಡೆ ರಶ್ಮಿಕಾ ಎಂಗೇಜ್ಮೆಂಟ್ ದಿನಾನೇ ಇದು ಆಗಿರೋದು. ರಶ್ಮಿಕಾ ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಸುದ್ದಿ ಏನು ಹೊರಬಿತ್ತು, ಅದೇ ದಿನ 1-2 ಗಂಟೆಗಳ ವ್ಯತ್ಯಾಸದಲ್ಲಿ ಇಲ್ಲಿ ರಕ್ಷಿತ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆ ಕೂಡ ಆಗಿದೆ. ರಶ್ಮಿಕಾಗೆ ಎಂಗೇಜ್ಮೆಂಟ್ ಆದ ದಿನವೇ ರಕ್ಷಿತ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಘೋಷಣೆ ಆಗಿರೋದು ಎಲ್ಲರಿಗೂ ಕೂಡ ಖುಷಿಯಾಗಿದೆ. ಮಾಜಿ ಪ್ರೇಯಸಿಯ ನಿಶ್ಚಿತಾರ್ಥದ ದಿನವೇ ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಪಡೆದಿದ್ದಾರೆ ರಕ್ಷಿತ್ ಶೆಟ್ಟಿ ಅವರು. ಬಹಳಷ್ಟು ವಿರೋಧ ವ್ಯಕ್ತವಾಗಿತ್ತು ಮತ್ತು ಟೀಕೆಗೆ ಒಳಪಟ್ಟಿದ್ರು ಯಾರು? ರಶ್ಮಿಕಾ ಮಂದಣ್ಣ ಅವರು. ಇಂಥ ಒಬ್ಬ ವ್ಯಕ್ತಿಯನ್ನ ಬಿಟ್ಟು ಹೋಗ್ಬಿಟ್ರಲ್ಲ, ಹಾಗೆ ಹೀಗೆ. ಬಟ್ ಅವರದ್ದೇ ಕಾರಣಗಳಿರ್ತವೆ, ಟೀಕೆ ಮಾಡೋದಕ್ಕೆ ಆಗಲ್ಲ. ಇನ್ನು ನಿನ್ನೆಯಷ್ಟೇ ರಕ್ಷಿತ್ ಶೆಟ್ಟಿ ಅವರಿಗೂ ಕೂಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. ನಿನ್ನೆಯಷ್ಟೇ 2021ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಪ್ರಕಟ ಆಗಿರೋದು. 777 ಚಾರ್ಲಿ ಸಿನಿಮಾದ ನಟನೆಗೆ ರಕ್ಷಿತ್ ಶೆಟ್ಟಿಗೆ ಬೆಸ್ಟ್ ಆಕ್ಟರ್ ಪುರಸ್ಕಾರ. ಇತ್ತ ವಿಜಯ್ ದೇವರಕೊಂಡ ಜೊತೆಗೆ ರಶ್ಮಿಕಾ ಮಂದಣ್ಣ ಹೊಸ ಜೀವನದ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಒಂದೇ ದಿನ ಸಿನಿರಂಗದ ಮಾಜಿ ಜೋಡಿಗಳ ಹೊಸ ಹೆಜ್ಜೆ, ಹೊಸ ಉತ್ಸಾಹ. ರಶ್ಮಿಕಾಗೆ ಎಂಗೇಜ್ಮೆಂಟ್ ಆದ ದಿನವೇ ರಕ್ಷಿತ್ಗೆ ಅತ್ಯುತ್ತಮ ನಟ ಪ್ರಶಸ್ತಿ ಲಭಿಸಿರೋದು ಒಂಥರ ಕಾಕತಾಳೀಯವೇ ಇದು. ಸೋಷಿಯಲ್ ಮೀಡಿಯಾದಲ್ಲಿ ರಶ್ಮಿಕಾ ರಕ್ಷಿತ್ ಸುದ್ದಿಯೇ ಟಾಕ್ ಆಫ್ ದಿ ಟೌನ್ ಆಗಿದೆ ಈಗ. ನಿನ್ನೆಯಷ್ಟೇ ವಿಜಯ್ ದೇವರಕೊಂಡ ಜೊತೆ ರಶ್ಮಿಕಾ ಮಂದಣ್ಣ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಸುದ್ದಿ. ಇನ್ನು ನಿನ್ನೆಯಷ್ಟೇ ರಕ್ಷಿತ್ ಶೆಟ್ಟಿಗೂ ಕೂಡ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಸಿಕ್ಕಿದೆ. 777 ಚಾರ್ಲಿ ಸಿನಿಮಾ ಬಂದಿತ್ತು, ಎಷ್ಟು ಅದ್ಭುತವಾಗಿತ್ತು ಮತ್ತು ಎಲ್ಲರೂ ಕೂಡ ಮೆಚ್ಕೊಂಡಿದ್ದಂಥ ಸಿನಿಮಾ ಅದು. ರಕ್ಷಿತ್ ಶೆಟ್ಟಿಗೆ ಬೆಸ್ಟ್ ಆಕ್ಟರ್ ಪುರಸ್ಕಾರ ಸಿಕ್ಕಿದೆ. ಒಂದು ಕಡೆ ಹಳೆ ಜೋಡಿಗಳು, ಹೊಸ ಉತ್ಸಾಹ, ಹೊಸ ಹೆಜ್ಜೆ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇಬ್ಬರು ಕೂಡ ಬೇಸರದಲ್ಲಿದ್ದರು. ಬಟ್ ಅದಾದ ನಂತರ ಇಬ್ಬರು ಬೇರೆ ಬೇರೆ ಆಗಿದ್ದಾರೆ ಅಂತ ಅದೇ ಚಿಂತೆಯಲ್ಲಿ ಇರಲಿಲ್ಲ. ಅವರವರ ಕೆಲಸದಲ್ಲಿ ಅವರು ಮಗ್ನರಾಗಿದ್ದರು. ಆ ನಿಟ್ಟಿನಲ್ಲೇ ಈಗ ರಿಸಲ್ಟ್ ಕೂಡ ಬಂದಾಗಿದೆ. ಯಾಕೆಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಅವರು ಕನ್ನಡ ಸಿನಿಮಾ ಮಾಡಿ ಅದಾದ ನಂತರ ಈಗ ಬಾಲಿವುಡ್ವರೆಗೂ ಕೂಡ ತಲುಪಿದ್ದಾರೆ. ಅಲ್ಲೂ ಕೂಡ ಹೆಸರನ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ನಟರುಗಳ ಜೊತೆಗೆ ಅಭಿನಯಿಸ್ತಾ ಇದ್ದಾರೆ ಅಂತ ಅಂದರೆ ಅದು ಸುಮ್ಮನೆ ಅಲ್ಲ.
ದೊಡ್ಡ ವಿಚಾರನೇ, ದೊಡ್ಡ ಸಾಧನೆ ಕೂಡ. ಅದಾದ ನಂತರ ರಕ್ಷಿತ್ ಶೆಟ್ಟಿ ಅವರು ತಮ್ಮದೇ ಆದಂಥ ಪ್ರಾಜೆಕ್ಟ್ಗಳಲ್ಲಿ ಅವರು ಕೂಡ ಬ್ಯುಸಿ ಆಗಿದ್ದಾರೆ. ಆ ನಿಟ್ಟಿನಲ್ಲಿ 777 ಚಾರ್ಲಿ ಸಿನಿಮಾಗೆ ದೊರೆತಿದ್ದಂಥ ಒಂದು ಪ್ರತಿಕ್ರಿಯೆ ಇದೆಯಲ್ಲ, ಅದ್ಭುತವಾಗಿತ್ತು ಮತ್ತು ಪ್ರತಿಯೊಬ್ಬರನ್ನು ಮುಟ್ಟುವಲ್ಲಿ ಯಶಸ್ವಿ ಕೂಡ ಆಗಿತ್ತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸಿನಿಮಾ ರಿಪೋರ್ಟರ್ ಕೀರ್ತಿ ಪಾಟೀಲ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೀರ್ತಿ ಪಾಟೀಲ್, ಎಲ್ಲೊಂದು ಕಡೆ ಈ ವಿಚಾರ ಕಾಕತಾಳೀಯ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮಾಜಿ ಪ್ರೇಮಿಗಳು, ಅದಾದ ನಂತರ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ಈಗ ನೋಡಿದರೆ ಒಂದು ಕಡೆ ಹೊಸ ಹೆಜ್ಜೆ, ಹೊಸ ಉತ್ಸಾಹ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ಟಾಕ್ ಆಫ್ ದಿ ಟೌನ್ ಆಗಿರುವಂಥದ್ದು ರಶ್ಮಿಕಾ ನಿಶ್ಚಿತಾರ್ಥ, ಜೊತೆಗೆ ರಕ್ಷಿತ್ ಶೆಟ್ಟಿ ಅವ್ರಿಗೆ ಸಿಕ್ಕಿರುವಂತಹ ಒಂದು ಪ್ರಶಸ್ತಿ. ಅದರಲ್ಲೂ ಸಹ 777 ಚಾರ್ಲಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ಅವರಿಗೆ ರಾಜ್ಯ ಚಲನಚಿತ್ರ ಕಡೆಯಿಂದ ಪ್ರಕಟಣೆ ಆಗಿರುವಂಥದ್ದು. ನಿನ್ನೆ ನಡೆದಿರುವಂತಹ ಒಂದು ಘಟನೆ ಇಬ್ಬರು ಜೀವನದಲ್ಲೂ ಒಂದು ಹೊಸ ಹೆಜ್ಜೆ, ಹೊಸ ಉತ್ಸಾಹ, ಜೊತೆಗೆ ಅಭಿಮಾನಿಗಳಿಗೂ ಒಂದು ಮೆಸೇಜ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇಂದುವರೆಗೂ ಏನಾದರೂ ಸೆಲೆಬ್ರಿಟೀಸ್ ಏನಾದರೂ ಬ್ರೇಕಪ್ ಅನ್ನುವಂಥದ್ದು ಅನೌನ್ಸ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಧಿಕೃತವಾಗಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಮುಂದೆ ಅವರು ಒಂದಾಗುವಂತಹ ಸಾಧ್ಯತೆ ಇರೋದಿಲ್ಲ. ಆದರೆ ಅಭಿಮಾನಿಗಳು ಎಲ್ಲೋ ಒಂದು ಕಡೆ ಮತ್ತೆ ಒಂದಾಗ್ತಾರೇನೋ, ರಕ್ಷಿತ್ ಹಾಗೂ ರಶ್ಮಿಕಾ ಇಬ್ಬರು ಜೋಡಿ ತುಂಬಾ ಚೆನ್ನಾಗಿತ್ತು, ಎಲ್ಲೋ ಕಾರಣಾಂತರಗಳಿಂದ ಇಬ್ಬರ ನಡುವೆ ಬ್ರೇಕಪ್ ಆಗಿರ್ಬೋದು, ಮತ್ತೆ ಒಂದಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಎಲ್ಲೋ ಹೇಳ್ಕೊಂಡು ಅಂದ್ರೆ ಅಭಿಪ್ರಾಯವನ್ನ ಹಂಚ್ಕೊಳ್ತಿದ್ರು. ಅದರಲ್ಲೂ ಸಹ ರಕ್ಷಿತ್ ಶೆಟ್ಟಿ ಅವರು ಹಿಂದೆ ನಡೆದಂತಹ ಒಂದಷ್ಟು ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ರು, ನಾನು ಸಹ ಇಂದುವರೆಗೂ ರಶ್ಮಿಕಾ ಅವ್ರಿಗೆ ಕಾಂಟ್ಯಾಕ್ಟ್ ಅಲ್ಲಿದ್ದೀನಿ, ಟಚ್ ಅಲ್ಲಿದ್ದೀವಿ, ಏನಾದರೂ ಅವ್ರ ಪ್ರಾಜೆಕ್ಟ್ ತುಂಬಾ ಚೆನ್ನಾಗಾಯ್ತು ಅಂದ್ರೆ ನಾನು ಕಾಂಗ್ರಾಟ್ಸ್ ಅನ್ನೋಂಥದ್ದು ಮೆಸೇಜ್ ಹಾಕ್ತೀನಿ ಅಂತ ಹೇಳಿದ್ರು. ಸೊ ಆ ಕಾಂಟ್ಯಾಕ್ಟ್ ಇಂದುವರೆಗೂ ಮುಂದುವರಿತಾ ಇದೆಯೇನೋ, ಮತ್ತೆ ಆತ್ಮೀಯತೆ ಹೆಚ್ಚಾಗ್ತಿರಬಹುದೇನೋ, ಜೊತೆಗೆ ಬ್ರೇಕಪ್ ಅನ್ನುವಂಥದ್ದಕ್ಕೆ ಮತ್ತೆ ಅಂತ್ಯ ಹಾಡಿ ಮತ್ತೆ ಹೊಸ ಬಾಳನ್ನ ಶುರು ಮಾಡ್ತಾರೆ ಅನ್ನೋ ಅಂಥದ್ದು ಅಭಿಮಾನಿಗಳ ಆಸೆಗೆ ಮತ್ತೆ ತಣ್ಣೀರೆಚ್ಚಿರುವಂಥದ್ದು ರಶ್ಮಿಕಾ ಅವರು. ಎಲ್ಲೋ ಎರಡು ಜೋಡಿ ಸಹ ಮೂವ್ ಆನ್ ಆಗಿದೆ, ಆದರೆ ಅಭಿಮಾನಿಗಳು ಇನ್ನೂ ಮೂವ್ ಆನ್ ಆಗಿಲ್ಲ. ಹೀಗಾಗಿ ರಶ್ಮಿಕಾ ಅವರು ಕೊನೆಯದಾಗಿ ಆ ಒಂದು ವಿಚಾರಕ್ಕೆ ಫುಲ್ ಸ್ಟಾಪ್ ಇಟ್ಟು ತಮ್ಮ ಜೀವನದಲ್ಲಿ ಹೊಸ ಹೆಜ್ಜೆ, ಹೊಸ ಕರಿಯರ್ ಶುರು ಮಾಡಿದ್ದಾರೆ. ಅದರಲ್ಲೂ ಸಹ ವಿಜಯ್ ದೇವರಕೊಂಡ ಅವ್ರ ಜೊತೆಗೆ ಡಿಯರ್ ಕಾಮ್ರೇಡ್ ಇರಬಹುದು, ವಿಜಯ್ ದೇವರಕೊಂಡ ಅಂತ ನಟಿಸಿರುವಂತಹ ಅಷ್ಟು ಸಿನಿಮಾಗಳಿಗೆ ಅವರು ಇಂದುವರೆಗೂ ಸಪೋರ್ಟಿವ್ ಆಗಿರುವಂಥದ್ದು. ಅವ್ರ ಸಿನಿಮಾ ಯಾವುದೇ ಹಿಟ್ ಆಗಲಿ ಫ್ಲಾಪ್ ಆಗಲಿ ನಾನು ಜೊತೆಯಾಗಿರ್ತೀನಿ, ಜೀವನ ಸಂಗಾತಿಯಾಗಿ ಜೊತೆಯಾಗಿರ್ತೀನಿ ಅನ್ನುವಂಥದ್ದನ್ನು ಅವ್ರು ಕೊನೆಗೂ ಪ್ರೂವ್ ಮಾಡಿರುವಂಥದ್ದು ರಶ್ಮಿಕಾ ಅವರು. ಸೊ ಇದ್ರ ಮೂಲಕ ಕಾಕತಾಳೀಯ ಅಂತ ಹೇಳಬಹುದು. ರಕ್ಷಿತ್ ಶೆಟ್ಟಿ ಅವರಿಗೆ ಬಂದಿರುವಂಥ ಅತ್ಯುತ್ತಮ ನಟ ಪ್ರಶಸ್ತಿ. ರಶ್ಮಿಕಾ ಅವರು ಏನು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ವಿಜಯ್ ದೇವರಕೊಂಡ ಅವರ ಜೊತೆಗೆ. ಈ ಮಾಜಿ ಪ್ರೇಯಸಿಗಳು ತಮ್ಮ ಜೀವನದಲ್ಲಿ ಹೊಸ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಮೂವ್ ಆನ್ ಆಗಿದ್ದಾರೆ. ಆದರೆ ಇಲ್ಲೊಂದು ಕಡೆ ಮತ್ತೊಂದು ಪ್ರಶ್ನೆ ಬರ್ತಾ ಇದೆ, ರಶ್ಮಿಕಾ ಅವ್ರಿಗೇನೋ ಜೋಡಿ ಸಿಕ್ಬಿಟ್ರು, ಆದರೆ ರಕ್ಷಿತ್ ಅವ್ರಿಗೆ ಯಾರು ಮದುವೆ ಆಗ್ತಾರೆ, ಅವ್ರ ಜೋಡಿ ಯಾರಾಗ್ತಾರೆ, ಪೇರ್ ಆಗ್ತಾರೆ ಅನ್ನುವಂಥದ್ದು ಒಂದು ಕುತೂಹಲ ಕೂಡ ಇದೆ. ರಕ್ಷಿತ್ ಅವರು ಯಾವಾಗ ಇದಕ್ಕೆ ಅಧಿಕೃತವಾಗಿ ತಮ್ಮ ಮದುವೆ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು ರಚಿತಾರಾಮ್ ಅವರು ಕೂಡ ನೆನ್ನೆ ಅಷ್ಟೇ ಅವರು ಮದುವೆ ಅನೌನ್ಸ್ಮೆಂಟ್ ಮಾಡಿರುವಂಥದ್ದು, ನಾನು ಶೀಘ್ರದಲ್ಲೇ ಮದುವೆ ಆಗ್ತೀನಿ ಅಂತ. ಸೊ 2026ರಲ್ಲಿ ನಾವು ರಶ್ಮಿಕಾ ಹಾಗೂ ರಚಿತಾರಾಮ್ ಇಬ್ಬರ ಮದುವೆ ಸಹ ನೋಡುವಂಥ ಒಂದು ಸಡಗರ ಅಭಿಮಾನಿಗಳ ಕಣ್ಣಿಗೆ ಸಿಗುತ್ತೆ ಅನ್ನುವಂಥದ್ದು ಹೇಳ್ಬೋದು. ಥ್ಯಾಂಕ್ ಯು ಕೀರ್ತಿ ಪಾಟೀಲ್ ತಮ್ಮೆಲ್ಲ ಮಾಹಿತಿಗಾಗಿ.